ಗೌಡ್ರ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗೌಡ್ರ ಸ್ಟೈಲಲ್ಲಿ ಶಾವಿಗೆ ಮಾಡಿ ಕಾಯಿ ರಸ ಮಾಡ್ತಾ ಇದ್ದೀನಿ. ಕಾಯಿ ರಸಕ್ಕೆ ಒಂದೊಳ್ ಕಾಯಿ ತುರ್ಕೊಂಡಿದ್ದೀನಿ, 6 ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ, ರುಬ್ಬಕ್ಕೆ ಕಾಯಿ ತಾತಾ ಇದ್ದೀನಿ. ನಾನು ಬೆಲ್ಲದಲ್ಲಿ ಕಾಯಿ ರಸ ಮಾಡ್ತೀನಿ. ನೋಡಿ, ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಕೋಳಿ ಸಾಂಬಾರನ್ನು ಮಾಡಿದ್ದೀನಿ. ಕಾಯಿ ರಸಕ್ಕೆ ಚೆನ್ನಾಗಿತ್ತು ಅಂತ ಶಾವಿಗೆ ಮಾಡೋಣ ಅಂತ ಕಾಯಿ ರುಬ್ತಾ ಇದ್ದೀನಿ. ರಸ ರೆಡಿಯಾಗಿತ್ತೆ. ಇವಾಗ ಅಕ್ಕಿ ಹಿಟ್ಟು ಹುರ್ಕೊತಾ ಇದ್ದೀನಿ. ಹಿಟ್ಟು 5 ನಿಮಿಷ ಹುರಿದ್ರೆ ಸಾಕು. ಹಿಟ್ಟು ಹುರಿದಾಗಿದೆ, ಆಫ್ ಮಾಡ್ತಾ ಇದ್ದೀನಿ. 3 ಲೋಟ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಸಿ ಹಿಟ್ಟು ಹಾಕ್ತಾ ಇದ್ದೀನಿ. ಅದು ಕುದ್ದಕ್ಕೆ ಅದ್ರಲ್ಲಿ ಮುದ್ದೆ ತಿರ್ಕೊಂಡು ಆಮೇಲೆ ಶಾವಿಗೆ ಅಂತ ಸೇರಿದ್ದೀನಿ. ಇವಾಗ ಕುದೀತೈತೆ, ಹಸಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು. ತಕ್ಕನ ಉಪ್ಪು ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ. ಇವಾಗ ಬೆಂದಿದೆ, ಗಂಟಾಗ್ದಂಗೆ ತಿರಿಕೆಳಿ. ಕಟ್ತಾ ಇದ್ದೀನಿ. ಶಾವಿಗೆ ನಾನು ತಿನ್ನಬೇಕು ಅಂತಂದರೆ ಕಾಯಿ ರಸ ಮಾಡ್ಕೊಂಡು ಜಲ್ದಿ ಈ ಥರ ಮಾಡ್ಕೊಂಡು ಶಾವಿಗೆ ಹೊತ್ಕೊಂಡು ತಿನ್ಬೋದು. ಬಿಸಿ ಬಿಸಿಲೇ ಕಟ್ಕೋಬೇಕು, ಆರೋಗ್ಯ ಅಷ್ಟು ಚೆನ್ನಾಗಿ ಬರೋಲ್ಲ. ಅಂದರೆ ಶಾವಿಗೆ ಹೋಳಿಲ್ಲ, ಅದಕ್ಕೆ ಚಕ್ಲಿ ಹೋಳಲ್ಲೇ ನಾನು ಓದ್ತಾ ಇದ್ದೀನಿ.
ಗೌಡ್ರ ಸ್ಟೈಲಲ್ಲಿ ಶಾವಿಗೆ ಕಾಯಿ ರಸ ರೆಡಿಯಾಗಿತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಕೊಡಿ.